ನಮ್ಮ SMRHS ಶಾಲೆಯನ್ನ ನಿರ್ಮಿಸಲು ಈ ಆಸ್ತಿಯನ್ನ ದಾನವಾಗಿ ನೀಡಿದಂತಹ ಶ್ರೇಷ್ಠ ದಾನಿಗಳು ಶ್ರೀಮತಿ ಪುಟ್ಟತಾಯಮ್ಮ ಮತ್ತು ಬಸಪ್ಪ ದಂಪತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ. ದಯಮಾಡಿ ಹಿಂದು ಮುಂದೆ ನೋಡದೆ ಆಗಿರ್ತಕ್ಕಂಥ ಆಸನಗಳಲ್ಲಿ ಎಲ್ಲರೂ ಕುಳಿತುಕೊಳ್ಬೇಕು. ಬನ್ನಿ, ಸಮಯವನ್ನ ನಾವು ವ್ಯಯ ಮಾಡದಂತೆ ಈ ಕಾರ್ಯಕ್ರಮವನ್ನ ಸುಂದರವಾಗಿಸೋಣ. ಬೇಗ ಬೇಗ ವಿದ್ಯಾರ್ಥಿಗಳು ಬಂದು ಅಸೆಂಬಲ್ ಆಗಬೇಕು. ಎಲ್ಲರೂ ನೀವು ಆಸನ ವ್ಯವಸ್ಥೆ ಆದ ನಂತರ ಕಾರ್ಯಕ್ರಮ ಬೇಗ ಆರಂಭವಾಗ್ಬಿಡುತ್ತೆ. ಆಗಿರ್ತಕ್ಕಂಥ ಆಸನಗಳಲ್ಲಿ ಬಂದು ಕುಳಿತುಕೊಳ್ತಕ್ಕಂಥದ್ದು ವೇದಿಕೆಯ ಹಿಂಭಾಗ, ಮುಂಭಾಗ, ರಸ್ತೆ ಬದಿಯಲ್ಲಿರುವವರು ಎಲ್ಲರೂ ಬಂದು ಆಸೀನರಾಗಿ ಈ ಪುಣ್ಯ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳೋಣ. ನಮ್ಮ ಜನ್ಮವನ್ನು ಪಾವನಗೊಳಿಸೋಣ. ನಮ್ಮ ಶ್ರೀ ಬಸಪ್ಪನವರು ವೇದಿಕೆಯ ಮೇಲೆ ಬರಬೇಕು. ಈ ಶಾಲೆಯ ವಿದ್ಯಾರ್ಥಿಗಳು ಕಲಶವನ್ನ ಇಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಬೇಗ ಬೇಗ ಕುಳಿತುಕೊಳ್ಳೋದ್ರ ಮೂಲಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ನೀವೆಲ್ಲ ಕುಳಿತುಕೊಂಡ್ರೆ ಕಾರ್ಯಕ್ರಮ ಇನ್ನೇನು ಆರಂಭವಾಗ್ಬಿಡುತ್ತೆ. ಶ್ರೀ NMV ಸರ್ ಅವರ ಧರ್ಮಪತ್ನಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಚೆನ್ನಾಗಿದ್ರೆ ಸರ್ ನಾನು ಸರ್ ಕುಮಾರ ಆಹ್ವಾನಿತ ಶಿಕ್ಷಕರು ಯಾರೇ ಇದ್ದಲ್ಲಿ ದಯಮಾಡಿ ವೇದಿಕೆಯ ಮೇಲೆ ನಿಮಗಾಗಿ ಸಿದ್ಧಪಡಿಸಿರ್ತಕ್ಕಂತಹ ಆಸನದಲ್ಲಿ ಬಂದು ಕುಳಿತುಕೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಏನೋ ದೊಡ್ಡದಾಗಿ ಮಾಡಿದೆ. ಏನ್ ಮಾಡ್ತಾ ಇದೀಯ? ಏನ್ ಮಾಡ್ತಾ ಇದೀಯ? ಪರಮ ಪೂಜ್ಯರು, ದಾನಿಗಳು ಮತ್ತು ನಮ್ಮ ಗುರು ವೃಂದದವರನ್ನು ಹೊರತುಪಡಿಸಿ ಬೇರೆ ಯಾರು ವೇದಿಕೆಯ ಮೇಲೆ ಬರುವಂಥದ್ದು ಬೇಡ. ಶಿಸ್ತು, ಸಂಯಮ ನಮ್ಮೆಲ್ಲರ ಹೊಣೆ ಮತ್ತು ಹಕ್ಕು. ನಾವು ಅದನ್ನ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಶಿಸ್ತನ್ನ ಪಾಲಿಸೋಣ, ತಾಳ್ಮೆಯಿಂದ ವರ್ತಿಸೋಣ. ದಯಮಾಡಿ ಕುಳಿತುಕೊಳ್ಳಿ. ಎಲ್ಲರೂ ಮುಂಭಾಗದಲ್ಲಿ ನಿಂತಿರ್ತಕ್ಕಂಥವರೆಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಂಡ್ರೆ ಕಾರ್ಯಕ್ರಮವನ್ನ ಬಹಳ ಬೇಗ ನಾವು ಆರಂಭಿಸಬಹುದು. ದಯಮಾಡಿ ಗುಂಪುಗಳಲ್ಲಿ ನಿಂತಿರ್ತಕ್ಕಂಥವರು ಆಸನಗಳಲ್ಲಿ ಕುಳಿತುಕೊಳ್ಳಿ. ನಮ್ಮ ಪರಮ ಪೂಜ್ಯರನ್ನ ನಾವು ಹೆಚ್ಚು ಹೊತ್ತು ಕಾಯಿಸುವುದು ಬೇಡ. ಕಾರ್ಯಕ್ರಮವನ್ನ ಆರಂಭಿಸಿ ಬಿಡೋಣ. ದಯಮಾಡಿ ಎಲ್ಲರೂ ಬಂದು ಆಸೀನರಾಗಿ ರಸ್ತೆಯ ಬದಿಯಲ್ಲಿರುವವರು, ವೇದಿಕೆಯ ಹಿಂಭಾಗದಲ್ಲಿರುವವರು, ಶಾಲೆಯ ಒಳಭಾಗದಲ್ಲಿರುವವರು ಎಲ್ಲರೂ ಬಂದು ಕಾರ್ಯಕ್ರಮವನ್ನ ನೀವು ಚಾಲನೆ ಕೊಡಬೇಕು ಅಂತ ಹೇಳಿ ನಾನು ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಬಂದ್ರೇನೆ ಈ ಕಾರ್ಯಕ್ರಮಕ್ಕೆ ಕಳೆ ಹಾಕತಕ್ಕಂಥದ್ದು. ಕಾರ್ಯಕ್ರಮದ ಆರಂಭದಿಂದ ಕೊನೆಯವರೆಗೂ ಯಾವುದೇ ಸದ್ದು ಗದ್ದಲಗಳನ್ನ ಬೇಡ. ಈ ದಿನ ಒಂದು ದಿನ ನಮ್ಮ ಗುರುಗಳಿಗಾಗಿ